ನಮಸ್ತೆ ವೀಕ್ಷಕರೇ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ ಪಟ್ನದಾರ್. ರೈತರ ಹೊಲಗಳಿಗೆ ನೀರು ತರುವುದು ನನ್ನ ಜೀವಮಾನದ ಗುರಿ. ಭದ್ರಾ ಮೇಲ್ದಂಡೆ ಯೋಜನೆಯ ಇಂಜಿನಿಯರ್ ಸಣ್ಣ ಚಿತ್ತಯ್ಯ ಘೋಷಣೆ. ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಯ ಇಂಜಿನಿಯರ್ ಹಾಗೂ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿ ಸಾವಿರಾರು ರೈತರ ನಿರೀಕ್ಷೆಗೆ ಜೀವ ತುಂಬಿರುವ ಸಣ್ಣ ಚಿತ್ತಯ್ಯ ಅವರು ಹಿರಿಯೂರಿನಲ್ಲಿ ವಿವಿಧ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಿ ಸರ್ವಧರ್ಮ ಸೌಹಾರ್ದತೆಯ ಸಂದೇಶ ಸಾರಿದರು. ಹಿರಿಯೂರಿನ ಗಾಂಧಿ ಸರ್ಕಲ್ನಿಂದ ಸಾರ್ವಜನಿಕರೊಂದಿಗೆ ಅದ್ಧೂರಿ ಮೆರವಣಿಗೆಯ ಮೂಲಕ ಶ್ರೀ ತೇರುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿದ ಅವರು ವಿಶೇಷ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದರು. ಈ ವೇಳೆ ಮಾತನಾಡಿದ ಅವರು, ಹಿರಿಯೂರು ತಾಲೂಕಿನ ಪ್ರತಿಯೊಂದು ಹಳ್ಳಿಯ ರೈತರ ಹೊಲಗಳಿಗೆ ನೀರು ತಲುಪಿಸುವುದೇ ನನ್ನ ಗುರಿ. ರೈತರ ಬದುಕಿನಲ್ಲಿ ಹಸಿರು ಮೂಡಿಸುವ ಕಾರ್ಯದಲ್ಲಿ ನಾನು ಸದಾ ಬದ್ಧನಾಗಿರುತ್ತೇನೆ ಎಂದರು. ಬಳಿಕ ಮುಸ್ಲಿಂ ಮುಖಂಡರೊಂದಿಗೆ ನೇಕ್ ಬೀಬಿ ದರ್ಗಾಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ ಅವರು ಸರ್ವಧರ್ಮ ಸಮಭಾವ ಮತ್ತು ಸಾಮರಸ್ಯದ ಸಂದೇಶವನ್ನು ಸಾರಿದರು. ನಂತರ ವಿಕೆ ಗುಡ್ಡದ ಶ್ರೀ ಕೃಷ್ಣ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಅವರು ಅಭಿನಂದನ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರನ್ನು ಭೇಟಿಯಾಗಿ ಧೈರ್ಯ ತುಂಬಿ ಸಾಂತ್ವನ ಹೇಳಿದರು. ಅವರ ಈ ಮಾನವೀಯ ನಡೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ಧಾರ್ಮಿಕ, ಸಾಮಾಜಿಕ ಹಾಗೂ ರೈತರ ಅಭಿವೃದ್ಧಿಯ ಬಗ್ಗೆ ತಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಿದ ಸಣ್ಣ ಚಿತ್ತಯ್ಯ ಅವರ ಭೇಟಿಯು ಹಿರಿಯೂರಿನಲ್ಲಿ ವಿಶೇಷ ಗಮನ ಸೆಳೆಯಿತು. ವರದಿ ಮಹೇಶ್, ಕರ್ನಾಟಕ ಮೀಡಿಯಾ ನ್ಯೂಸ್. ನಮಸ್ಕಾರ. ನಾನು ಸಣ್ಣ ಚಿತ್ತಯ್ಯ ಅಂತ, ನಿವೃತ್ತ ವಿಶ್ವೇಶ್ವರ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು. ನಾನು ಇಲ್ಲವನೇ, ಈ ಜಿಲ್ಲೆಯವನೇನೆ. ನಾನು 99ರಿಂದ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮೂಲಕ ನನ್ನ ನಮಸ್ಕಾರಗಳು ತಿಳಿಸ್ತೀನಿ. ಅವರೇ ನನ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕ ಮಾಡಿದ್ರಿಂದ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ನಮ್ಮ ಗುರುಗಳ ಥರ ಇದ್ದರು, ಪಾಪ ಈ ರೀತಿ ಬರಬಾರ್ದಾಗಿತ್ತು. ಸುಧಾಕರ್ ಸಾಹೇಬ್ರ ಶಿಷ್ಯ ನಾನು. 2008ರಿಂದ ನಮ್ಮದು ಅವ್ರ ಕುಟುಂಬಕ್ಕೂ ಅನ್ಯೋನ್ಯತೆ ಇತ್ತು. ಹೌದು, ಅಂದೆಲ್ಲ ಅವರು ಜೈನವ್ರ ಕಾಲದಾಗಳಿಂದ ನಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಒಡನಾಟ ಇದೆ. ನಾವು ವಿಕಾಸಸೌಧದಲ್ಲಿ ಮಾತಾಡುವಾಗ ಅವರು ಮಂತ್ರಿ ಆಗಿರ್ತಿರಲಿಲ್ಲ, ನಾನು ಅಧಿಕಾರಿ ಆಗಿರ್ತಿರ್ಲಿಲ್ಲ. ಚಿತ್ತಪ್ಪ, ನೀವಿದ್ದೀರಾ, ನಾನಿದ್ದೀನಿ, ಬಾಸ್ ಇದ್ದಾರೆ ಅಂದರೆ ಮುಖ್ಯಮಂತ್ರಿಗಳಿದ್ದಾರೆ, ಮಾರಿ ಕಣಿಮೆಗೆ ನೀರು ತುಂಬಿಸ್ಲೇಬೇಕು ಅಂತಂದು ಹೇಳಿದ್ದು ನೀವೇ ಅಲ್ಲಿ ನೋಡ್ತಾ ಇದ್ದೀರಾ. 1932ರಲ್ಲಿ ತುಂಬಿತ್ತು, 22ರಲ್ಲಿ ತುಂಬಿತ್ತು, 25ರಲ್ಲಿ ಜನವರಿ, 25 ಡಿಸೆಂಬರಲ್ಲಿ ನಾವು ಸುಧಾಕರ್ ಸಾಹೇಬ್ರ ಪರಿಶ್ರಮದಿಂದ ನೀರು ತುಂಬಿದ್ವಿ. 30 TMC ನೀರಿದಾವೆ ಬಂಧುಗಳೇ. ನಾನು ಸತ್ಯ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ. ರಾಜ್ಯದಲ್ಲಿ ಬರ ಮುನ್ಸೂಚನೆ ಇದೆ, ಎಲ್ಲ ಡ್ಯಾಮ್ಗಳು ಖಾಲಿಯಾಗಿದ್ದಾವೆ. ಆದರೆ ಮಾರಿ ಕಣಿಮೆ ಡ್ಯಾಮಲ್ಲಿ 25 TMC ನೀರಿದೆ. 4 ವರ್ಷ ಮಳೆ ಬರ್ದಿದ್ರು ನಿಮಗೆ ಕುಡಿಯಕ್ಕೆ ನೀರಿಗೆ ಜಿಲ್ಲೆಗೆ ತೊಂದರೆ ಇಲ್ಲ. ಎಷ್ಟು TMC ಇದೆ ಸರ್? 24.36 TMC ನೀರೈತೆ. ನಾನು ಹೇಳಿದ್ನಲ್ಲ, 4 ವರ್ಷ ಮಳೆ ಬರ್ದಿದ್ರು ಕುಡಿಯಕ್ಕೆ ನೀರಿಗೆ ಸಮಸ್ಯೆ ಇಲ್ಲ. ಇದಕ್ಕೆ ಕಾರಣೀಭೂತರು ಮೊದಲನೇದಾಗಿ ಇಂದಿನ ಮುಖ್ಯಮಂತ್ರಿಗಳ ಸಹಕಾರ, ನಮ್ಮ ದೈವಾಧೀನರಾಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಸುಧಾಕರ್ ಸಾಹೇಬರ ಸಹಕಾರ, ನನ್ನ ಪರಿಶ್ರಮದಿಂದ ನೀರಿದೆ. ಆ ಎಮ್ಮ ಗಂಗೆ 120 ವರ್ಷದ ಹಿಂದೆ ಡ್ಯಾಮ್ ಕಟ್ಟಿದ್ದು, 2 ಸಾರಿ ತುಂಬಿದ್ದು. 2025ವರೆಗೂ ಅನ್ಯತಾ ತಿಳ್ಕೊಬೇಡಿ. ನಮ್ಮ ಹೆಣ್ಮಕ್ಳು ಬಂಜೆ ಆಗಿದ್ಲು, ಗೊಳೋ ಅಂತ ಅಳ್ತಾ ಇದ್ಲು ಡ್ಯಾಮ್ ಕಟ್ಟಿದ್ರು. 25 ನಾವು ಸುಧಾಕರ್ ಸಾಹೇಬ್ರು ನೀರು ತುಂಬಿದ ಮೇಲೆ ಗಂಗೆ ನಗ್ತಾ ಇದ್ದಾಳೆ. ಆಯಮ್ಮನಿಗೆ ಬಾಗಿನ ಅರ್ಪಿಸಿದ್ವಿ. ನೀವೇ ಬಂದಿದ್ರಿ, 15,000 ಜನ ಬಂದಿದ್ರಿ. 15,000 ಜನಕ್ಕೂ ಸುಧಾಕರ್ ಸಾಹೇಬ್ರು ಊಟ ಹಾಕಿದ್ರು. ಅದು ನಮ್ಮ ಕಣ್ಣು ಮುಂದೆ ಇದೆ. ಇವಾಗ ನೀರು ತುಂಬಿದ ಮೇಲೆ, ಗಂಗೆ ನಕ್ಕ ಮೇಲೆ ನಿಮ್ಮ ಹಿರಿಯೂರಿಗೆ ಶುಕ್ರ ದಶೆ ಬಂದಿದೆ. ದಯಮಾಡಿ ಅದನ್ನ ನೀವು ಉಪಯೋಗಿಸ್ಕೊಳ್ರಿ. ಹಿರಿಯೂರು ತಾಲೂಕಿಗೇನೆ ಶುಕ್ರ ದಶೆ ಬಂದಿದೆ, ನೀವು ಅದನ್ನ ಸದುಪಯೋಗಿಸ್ಕೊಳ್ಳಿ. ನಾನಿಲ್ಲಿ ಬಂದಿರೋದು ದುಡಿಯ ಕೈಗಳ ಶಕ್ತಿ ಕೊಡಬೇಕು. ಬಂಧುಗಳೇ, ಸುಮಾರು ಜನಕ್ಕೆ ಗೊತ್ತಿಲ್ಲ, 2 ಲಕ್ಷ ಎಕರೆಗೆ ಇವಾಗ ನೀರು ಕೊಡೋಣ.
ಭದ್ರಾ ಮೇಲ್ದಂಡೆ ಯೋಜನೆಯನ್ನು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಸಾಹೇಬ್ರ ಸಹಕಾರ, ಅಂದಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಹಕಾರದಿಂದ 4,600 ಕೋಟಿ ಬಿಡುಗಡೆ ಆಯಿತು ಈ 3 ವರ್ಷದಲ್ಲಿ. ಅದರಿಂದ ಇವಾಗ ನಾನು ಹೇಳಿದೆ, ನಮ್ಮ ಐಮಂಗಲಕ್ಕೆ ಮುಂದಿನ ತಿಂಗಳು ನೀರು ಬರ್ತವೆ. 2 ಲಕ್ಷ ಎಕರೆಗೆ ನೀರು ಕೊಡೋದು, 80 ಕೆರೆ ತುಂಬದೇನೆ ನಮ್ಮದೆಲ್ಲ ಸುಧಾಕರ್ ಸಾಹೇಬ್ರ ಪಕ್ಷ, DK ಶಿವಕುಮಾರ್ ಸಾಹೇಬ್ರ ಪಕ್ಷ, ಸಿದ್ದರಾಮಯ್ಯ ಸಾಹೇಬ್ರ ಪಕ್ಷ, ನಮ್ಮ ಭದ್ರೆ ಪಕ್ಷ. ಎಲ್ಲಿವರೆಗೂ ನಮ್ಮದು ಇದು ರಿಕ್ವೆಸ್ಟು 2 ಲಕ್ಷ ಎಕರೆಗೆ ನೀರು ಕೊಡೋವರೆಗೂ ನಾನು ಸುಳ್ಳುಗಿಳು ಹೇಳಲ್ಲ. 91,000 ಎಕರೆ ಐಮಂಗಲ ಭಾಗಕ್ಕೆ, 71,000 ಜವಗೊಂಡಳ್ಳಿ ಭಾಗಕ್ಕೆ, ಹಳೇದು 35,000, ನಮ್ಮ ಗಾಯತ್ರಿದು 2,193 ಎಕರೆ. 2 ಲಕ್ಷ ಎಕರೆಗೆ ನೀರು ಕೊಡ್ಬೇಕಂತಂದ್ರೆ ಈಗ ನಮ್ಮದು ಎಸ್ಪೆಷಲಿ ನಾನು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲಪ್ಪ, ನಮ್ಮಂಥ ಸಣ್ಣ ಸಮಾಜನ ಗುರುತಿಸಿ ನಮ್ಮ ಈಗಿನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಅವತ್ತು ಉಪಮುಖ್ಯಮಂತ್ರಿಗಳಾಗಿದ್ದರು. ಉಪಮುಖ್ಯಮಂತ್ರಿಗಳಾದ ತಕ್ಷಣವೇ ಮೊದಲನೇ ಲೆಟ್ರೇ ನನಗೆ ಕೊಟ್ಟಿದ್ದು, ಒಬ್ಬ ಹಿಂದುಳಿದ ವರ್ಗದಿಂದ ಬಂದಿದ್ದೆ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗುವಂಥ. ಅವ್ರು ನನ್ನ MD ಮಾಡಿದ್ರಿಂದ ನಾನು ಶಕ್ತಿ ಮೀರಿ ನಾನು ಕೆಲಸ ಮಾಡಿದ್ದೀನಿ. ಭದ್ರಾ ಮೊದಲನೇದಾಗಿ ನಾನು ಅವ್ರಿಗೆ ಚಿರಋಣಿ. ಎರಡನೇದು ನೋಡಿ, ನಾನು ನಂಬಿದ್ದೀನಿ ಕಾಯಕ. ಬಸವಣ್ಣನ ಭಕ್ತ ನಾನು, ಕಾಯಕವೇ ಕೈಲಾಸ, ಪ್ರಕೃತಿಯ ದೇವರು. ನೀವೆಲ್ಲ ನೋಡ್ತಾ ಇದ್ದೀರಾ,